ಹಲೋ ಫ್ರೆಂಡ್ಸ್, ಕರೆಂಟ್ ಅಫೇರ್ಸ್ ಪಾರ್ಟ್ 2 ಅದನ್ನು ಈಗಾಗಲೇ ಪಾರ್ಟ್ 1ನಲ್ಲಿ ಒಂದಿಷ್ಟು ವಿಚಾರಗಳನ್ನು ನಾನು ಚರ್ಚೆ ಮಾಡಿದ್ದೇನೆ. ಅದರ ಕಂಟಿನ್ಯೂಯೇಷನ್ ಭಾಗವಾಗಿ ಈಗ ಮತ್ತೆ ಕರೆಂಟ್ ಅಫೇರ್ಸ್ ನೋಡೋಣ. ಆಪರೇಷನ್ ಗರುಡ ಶಕ್ತಿ ಆ್ಯಪ್, ನಾಟ್ ಆಪರೇಷನ್, ಗರುಡ ಶಕ್ತಿ ಆ್ಯಪ್ ಅಂತೇಳಿ ಒಂದು ಸ್ಟಾರ್ಟ್ ಮಾಡಲಾಗಿದೆ. ಇಟ್ ಈಸ್ ಸ್ಟಾರ್ಟೆಡ್ ಬೈ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್. ಏನು ಇದು ಅಂತ ಕೇಳಿದರೆ, ಇಟ್ ಈಸ್ ಎ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್. ಸೊ ವನ್ಯಮೃಗಗಳ ರಕ್ಷಣೆಯ ದೃಷ್ಟಿಯಿಂದ ಒಂದು ಸ್ಟಾರ್ಟ್ ಮಾಡಿದಂಥ ಆ್ಯಪ್. ನಿಮಗೆಲ್ಲ ಗೊತ್ತಿರ್ಬೋದು, ಇಂಡಿಯಾ ಹ್ಯಾಸ್ ದ ರೆಪ್ಯುಟೇಷನ್ ಆಫ್ ಹ್ಯಾವಿಂಗ್ ಹೈಯೆಸ್ಟ್ ಟೈಗರ್ ಪಾಪ್ಯುಲೇಷನ್ ಇನ್ ದ ವರ್ಲ್ಡ್ ಟೈಗರ್ ಡೇ ಅಂತ 29th ಜುಲೈಯನ್ನು ಸೆಲೆಬ್ರೇಟ್ ಮಾಡಿದರೆ, ವರ್ಲ್ಡ್ ಎಲಿಫೆಂಟ್ ಡೇ ಅಂತ 12th ಆಗಸ್ಟನ್ನು ಆ್ಯಂಡ್ ವರ್ಲ್ಡ್ ಲಯನ್ಸ್ ಡೇ ಅಂತ 10th ಆಗಸ್ಟನ್ನು ಸೆಲೆಬ್ರೇಟ್ ಮಾಡ್ತಾರೆ. ಇದು ಹೇಳುವ ಸಂದರ್ಭದಲ್ಲೇ ನಿಮಗೆಲ್ಲ ಗೊತ್ತಿರ್ಬೋದು, 2023 ಆರಂಭದಲ್ಲಿ 2022 ಅಂದರೆ ಪ್ರಾಜೆಕ್ಟ್ ಟೈಗರನ್ನು ಲಾಂಚ್ ಮಾಡಿದ್ದು 50 years ಬ್ಯಾಕ್. ಅದರ ಸೆಲೆಬ್ರೇಷನನ್ನು ನರೇಂದ್ರ ಮೋದಿ, ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಮೈಸೂರಿನಲ್ಲಿ ಚಾಲನೆ ಕೊಟ್ಟರು ಅಂತ. ಹೀಗೆ ಹೇಳುವಾಗ ಪ್ರಾಜೆಕ್ಟ್ ಟೈಗರ್ ಅಂದ ತಕ್ಷಣ ಪ್ರಾಜೆಕ್ಟ್ ಎಲಿಫೆಂಟ್, ಪ್ರಾಜೆಕ್ಟ್ ರೈನ್, ಪ್ರಾಜೆಕ್ಟ್ ಕ್ರೊಕೊಡೈಲ್ ಇದೆಲ್ಲವನ್ನು ಕೂಡ ನೋಡ್ಕೊಳ್ಳೋದು ಜನರಲ್ ನಾಲೆಡ್ಜ್ನ ಭಾಗವಾಗಿರ್ತದೆ. ಸೊ ಇದರ ಜೊತೆಗೆ ನಿಮಗೆಲ್ಲ ಗೊತ್ತಿರಲಿ, ಇಂಡಿಯಾ ಹ್ಯಾಸ್ ದ ರೆಪ್ಯುಟೇಷನ್ ಆಫ್ ಹ್ಯಾವಿಂಗ್ ಹೈಯೆಸ್ಟ್ ಟೈಗರ್ ಪಾಪ್ಯುಲೇಷನ್ ಇನ್ ದ ವರ್ಲ್ಡ್. ಆದರೆ 2022 ತನಕ ಕರ್ನಾಟಕ ಹ್ಯಾಡ್ ದ ರೆಪ್ಯುಟೇಷನ್ ಆಫ್ ಹ್ಯಾವಿಂಗ್ ಹೈಯೆಸ್ಟ್ ಟೈಗರ್ ಪಾಪ್ಯುಲೇಷನ್ ಇನ್ ಇಂಡಿಯಾ. ಭಾರತದಲ್ಲಿ ಹೆಚ್ಚಿನ ಹುಲಿಗಳ ಸಂಖ್ಯೆಯನ್ನು ಹೊಂದಿದ್ದ ರಾಜ್ಯವಾಗಿ ಕರ್ನಾಟಕ ಇದ್ದರೆ, ಈ ವರ್ಷ ಮಧ್ಯಪ್ರದೇಶ್ ನಂಬರ್ 1 ಸ್ಥಾನವನ್ನು ಪಡ್ಕೊಂಡಿದೆ. ಮಧ್ಯಪ್ರದೇಶ ಇಸ್ ನಂಬರ್ 1 ಸ್ಟೇಟ್ ಇನ್ ಟರ್ಮ್ಸ್ ಆಫ್ ಟೈಗರ್ ಪಾಪ್ಯುಲೇಷನ್. ಹಾಗೆಯೇ 2023ರಲ್ಲಿ ಕಣ್ಹಾ ನ್ಯಾಷನಲ್ ಪಾರ್ಕ್ ಬಹಳ ಸುದ್ದಿಯಲ್ಲಿತ್ತು ಮಧ್ಯಪ್ರದೇಶದ್ದು. ನಿಮಗೆಲ್ಲ ಗೊತ್ತಿರ್ಬೋದು, ನಮೀಬಿಯಾದಿಂದ, ಆಫ್ರಿಕಾದಿಂದ ಚೀತಾಸನ್ನು ತಂದು ಕಣ್ಹಾ ನ್ಯಾಷನಲ್ ಪಾರ್ಕ್ ಮಧ್ಯಪ್ರದೇಶದಲ್ಲಿ ಪ್ಲೇಸ್ ಮಾಡಿದ್ರು ಅಂತ. ಈಗಷ್ಟೇ ನ್ಯೂ ಚೀಫ್ ಮಿನಿಸ್ಟರ್ ಮಧ್ಯಪ್ರದೇಶ್ ಅಂತೇಳಿ ಬಂದುಕೊಂಡು ಮತ್ತೆ ಮೊನ್ನಷ್ಟೇ ಇಲೆಕ್ಷನ್ ರಿಸಲ್ಟ್ಗಳು ಬಂದು ಮೋಹನ್ ಯಾದವ್ ಹ್ಯಾಸ್ ಬಿಕಮ್ ದ ನ್ಯೂ ಚೀಫ್ ಮಿನಿಸ್ಟರ್ ಆಫ್ ಮಧ್ಯಪ್ರದೇಶ್. ನಿಮಗೆಲ್ಲ ಗೊತ್ತಿರಲಿ, ಮಧ್ಯಪ್ರದೇಶ್, ಛತ್ತೀಸ್ಗಢ ಮತ್ತು ರಾಜಸ್ಥಾನದಲ್ಲಿ ನೂತನ ಮುಖ್ಯಮಂತ್ರಿಗಳ, ತೆಲಂಗಾಣ, ಇಷ್ಟು ರಾಜ್ಯಗಳಲ್ಲಿ ನೂತನ ಮುಖ್ಯಮಂತ್ರಿಗಳಾದರು. ಸೊ ಹೀಗೆ ಮಧ್ಯಪ್ರದೇಶ್. ಆಮೇಲೆ 3 ಹೊಯ್ಸಳ ದೇವಾಲಯಗಳು ಮತ್ತು ರವೀಂದ್ರನಾಥ್ ಟ್ಯಾಗೋರ್ ಅವರ ಶಾಂತಿನಿಕೇತನ, ಇದು ಭಾರತದ 41 ಮತ್ತು 42ನೇ ಯುನೆಸ್ಕೋ ಹೆರಿಟೇಜ್ ಲಿಸ್ಟಲ್ಲಿ ಸೇರ್ಪಡೆಗೊಂಡಂಥ ಪಾರಂಪರಿಕ ತಾಣಗಳಾದವು. ಇದು ಕೂಡ ಒಂದು ಬಹಳ ಮುಖ್ಯವಾದಂಥ ಮಾಹಿತಿಯಾಗಿದೆ. ನಿಮಗೆಲ್ಲ ಗೊತ್ತಿರಲಿ, 8th ಕಾಂಟಿನೆಂಟ್, ಇಷ್ಟು ಜಗತ್ತಿನಲ್ಲಿ ಇಷ್ಟು ವಿಜ್ಞಾನ ತಂತ್ರಜ್ಞಾನ ಇದರ ಪ್ರಗತಿ ಯಾವತ್ತಿಂದ ಆಗಿತ್ತು, ಯಾವತ್ತಿಂದ ಆರಂಭ ಆಗಿತ್ತು ಗೊತ್ತಿದೆ. ಸೊ ಹೀಗಿರುವಾಗ ಝೀಲ್ಯಾಂಡಿಯಾ ಅನ್ನುವಂಥ ಒಂದು ಹೊಸ 8ನೇ ಕಾಂಟಿನೆಂಟನ್ನು ಕೂಡ ವಿಜ್ಞಾನಿಗಳು ಇನ್ವೆಂಟ್ ಮಾಡ್ತಾರೆ. ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಮಧ್ಯಭಾಗದಲ್ಲಿ ಕೇವಲ 6% ಭೂಭಾಗ ಮಾತ್ರ ತೆರೆದುಕೊಂಡು 94% ಭೂಭಾಗ ನೀರಿನ ಒಳಗಡೆ ಲೊಕೇಟ್ ಆಗಿರುವಂಥ ಒಂದು ಇದನ್ನು ಖಂಡವನ್ನು ಕೂಡ ಇನ್ವೆಂಟ್ ಮಾಡ್ತಾರೆ. ದ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಆ್ಯಂಡ್ ಮಾರ್ಕೆಟ್ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಹ್ಯಾಸ್ ಇಂಟ್ರೊಡ್ಯೂಸ್ಡ್ ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಮ್ in order to for market based program for environment related, ಅಂದರೆ ಎನ್ವೈರ್ಮೆಂಟ್ ಕ್ಲೀನ್ ಸರ್ಟಿಫಿಕೇಟ್ ಕೊಡುವಂಥ ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಮ್. ಆಮೇಲೆ ಮಿಷನ್ ಕರ್ಮಯೋಗಿ ಅಂತ ಒಂದು ಟ್ರೈನಿಂಗ್ ಫಾರ್ ಆಲ್ ಗವರ್ಮೆಂಟ್ ಎಂಪ್ಲಾಯೀಸ್, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಫಾರ್ ಗವರ್ಮೆಂಟ್ ಎಂಪ್ಲಾಯೀಸ್, ಮಿಷನ್ ಕರ್ಮಯೋಗಿ kind of programs have been launched. Now let me come to an important area, that is international organizations, summits and conferences. Summits and conferences. You all know that 2023 G20 summit was held in India with the slogan Vasudhaiva Kutumbakam, one family, one nation, one world and one future ಅನ್ನುವಂಥ ಸ್ಲೋಗನ್ನಲ್ಲಿ ನಡೀತು. ಆ್ಯಂಡ್ ನೆಕ್ಸ್ಟ್ G20 ಸಮಿಟ್ ವಿಲ್ ಬಿ ಹೆಲ್ಡ್ ಇನ್ ಬ್ರೆಜಿಲ್. ಮುಂದಿನ G20 ಶೃಂಗಸಭೆ ಬ್ರೆಜಿಲ್ನಲ್ಲಿ ನಡೀಲಿಕ್ಕಿದೆ ಅನ್ನುವಂಥ ತೀರ್ಮಾನವನ್ನು ಕೂಡ ಮಾಡಲಾಯಿತು. 2023 ಬ್ರಿಕ್ಸ್ ಶೃಂಗಸಭೆ ಜೊಹಾನಸ್ಬರ್ಗ್, ಸೌತ್ ಆಫ್ರಿಕಾದಲ್ಲಿ ನಡೀತು ಅಂತ. So Johannesburg is a South African city. South Africa is the only country in the world probably having the reputation of having country in the world which has the reputation of having 3 capital cities. 3 ರಾಜಧಾನಿಗಳನ್ನು ಹೊಂದಿರುವಂಥ ಒಂದು ವಿಶೇಷವಾದಂಥ ದೇಶ. ರ್ಯಾಂಡ್ ಇಸ್ ದ ಕರೆನ್ಸಿ ಆಫ್ ಸೌತ್ ಆಫ್ರಿಕಾ. ಮತ್ತು ಸೌತ್ ಆಫ್ರಿಕಾದಲ್ಲಿ 2023 ಯುನೈಟೆಡ್ ನೇಷನ್ಸ್
ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಇದು ವಿಶ್ವ ಮಟ್ಟದಲ್ಲಿ ಪರಿಸರ ರಕ್ಷಣೆಗೆ ಸಂಬಂಧಪಟ್ಟಂತೆ, ಪರಿಸರ ಹವಾಮಾನ ವೈಪರೀತ್ಯವನ್ನು ಬಗ್ಗೆ ಕ್ರಮವನ್ನು ಜರುಗಿಸಲಿಕ್ಕೆ ಸ್ಥಾಪಿತವಾದಂಥ ಒಂದು ಜಾಗತಿಕ ಸಂಸ್ಥೆ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಇದರ ಶೃಂಗಸಭೆ ಕೂಡ ಸೌತ್ ಆಫ್ರಿಕಾದ ನಗರ ಡರ್ಬನ್ನಲ್ಲಿ ನಡೀತದೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, RAND is the currency of South Africa. ಸಿರಿಲ್ ರಾಮಫೋಸಾ ಸೌತ್ ಆಫ್ರಿಕನ್ ಪ್ರೆಸಿಡೆಂಟ್. ಸೊ ಈ ದೃಷ್ಟಿಯಲ್ಲಿ ದಕ್ಷಿಣ ಆಫ್ರಿಕಾ ಬಹಳ ಮುಖ್ಯ ಆಗ್ತಿದೆ. ದ ಥೀಮ್ ಆಫ್ 2023 ಜೊಹಾನ್ಸ್ಬರ್ಗ್ ಬ್ರಿಕ್ಸ್ ಸಮಿಟ್ನ ಪ್ರಮುಖವಾದಂಥ ಒಂದು ಥೀಮ್ ಏನು ಕೇಳಿದರೆ, ಬ್ರಿಕ್ಸ್ ಆಫ್ರಿಕಾ ಪಾರ್ಟ್ನರ್ಶಿಪ್ ಫಾರ್ ಮ್ಯೂಚುವಲಿ ಆಕ್ಸಿಲರೇಟೆಡ್ ಗ್ರೋತ್. ಎಕ್ಸ್ಕ್ಯೂಸ್ ಮೀ, ಆಕ್ಸಿಲರೇಟೆಡ್ ಗ್ರೋತ್. ಎಲ್ಲರೂ ಸೇರಿಕೊಂಡು ಎಲ್ಲರೂ ಮಲ್ಟಿಪಲ್ ಪಾರ್ಟ್ನರ್ಶಿಪ್ನಲ್ಲಿ ಅಭಿವೃದ್ಧಿಯನ್ನು ಸಾಧಿಸಬೇಕು. ಜೊತೆಗೆ ಸಸ್ಟೈನೇಬಲ್ ಡೆವಲಪ್ಮೆಂಟ್. ಟುಡೇ ವಿ ಆರ್ ನಾಟ್ ಜಸ್ಟ್ ಟಾಕಿಂಗ್ ಅಬೌಟ್ ಡೆವಲಪ್ಮೆಂಟ್. ಕೇವಲ ಅಭಿವೃದ್ಧಿ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಕೇವಲ ಅಭಿವೃದ್ಧಿಯ ಕುರಿತಾಗಷ್ಟೇ ಮಾತಾಡ್ತಾ ಇಲ್ಲ. ಆದರೆ ನಾವು ಬಯಸುವಂಥದ್ದು ಸುಸ್ಥಿರ ಅಭಿವೃದ್ಧಿ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಏನಿದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂದರೆ, ಇಟ್ ಈಸ್ ನಾಟ್ ಜಸ್ಟ್ ಅಚೀವಿಂಗ್ ಡೆವಲಪ್ಮೆಂಟ್ ಆರ್ ಪ್ರೋಗ್ರೆಸ್. At the same time, simultaneously, we will protect, preserve the nature or environment and natural resources for the benefit of future generations. So, ಮುಂದಿನ ತಲೆಮಾರಿನವರಿಗೆ ಈ ಸಂಪನ್ಮೂಲಗಳನ್ನು ಪ್ರೊಟೆಕ್ಟ್ ಮಾಡುವಂಥ, ಪ್ರಿಸರ್ವ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಸೊ ವಾಟ್ ವಿ ಏಮ್ ಎಟ್ ಈಸ್ ಈಕೋ ಫ್ರೆಂಡ್ಲಿ ಡೆವಲಪ್ಮೆಂಟ್, ಪರಿಸರಕ್ಕೆ ಪೂರಕವಾದಂಥ ಅಭಿವೃದ್ಧಿ. ಇದನ್ನೇ ಮ್ಯೂಚುವಲಿ ಆಕ್ಸಲರೇಟೆಡ್ ಗ್ರೋತ್ and sustainable development and inclusive multilateralism. ಎಲ್ಲರನ್ನು ಒಳಗೊಂಡು ಎಲ್ಲರನ್ನ ಸೇರಿಸಿಕೊಂಡು ನಾವು ಅಭಿವೃದ್ಧಿ ಪಥದತ್ತ ಸಾಗಬೇಕು ಎನ್ನುವಂಥ ಉದ್ದೇಶ. 2023 ಆಸಿಯಾನ್ ಸಮಿಟ್. ಆಸಿಯಾನ್ ಅಂತ ಹೇಳಿದರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್. ದಿಸ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1967 and it has 10 member states. ಇಂಡೋನೇಷ್ಯಾ, ಮಲೇಷ್ಯಾ, ಥೈಲ್ಯಾಂಡ್, ಫಿಲಿಪೀನ್ಸ್, ಸಿಂಗಪೂರ್, ಲಾವೋಸ್, ಬ್ರೂನೈ, ಕಂಬೋಡಿಯಾ ಇದೆಲ್ಲ ಸದಸ್ಯ ರಾಷ್ಟ್ರಗಳು. ಆ್ಯಂಡ್ ಇಟ್ ಈಸ್ ಹೆಡ್ ಕ್ವಾರ್ಟರ್ಡ್, ಆಸಿಯಾನ್ ಈಸ್ ಹೆಡ್ ಕ್ವಾರ್ಟರ್ಡ್ at Jakarta, the capital city of Indonesia. So this time 2023 ASEAN summit was held in Jakarta, Indonesian capital city. Indonesia is a country having highest Muslim population in the world. ಜಗತ್ತಿನಲ್ಲಿ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಇರುವಂಥ ದೇಶ ಅಂತ ಹೇಳಿದರೆ ಇಂಡೋನೇಷ್ಯಾ. ಆ್ಯಂಡ್ ಇಂಡೋನೇಷ್ಯಾದಲ್ಲಿ ದ ಕರೆನ್ಸಿ ಆಫ್ ಇಂಡೋನೇಷ್ಯಾ ಈಸ್ ರೂಪಾಯ. ಇದು ಬ್ಯಾಂಕ್ ಎಕ್ಸಾಮ್ನಲ್ಲಿ ಕೇಳಿದಂಥ ಪ್ರಶ್ನೆ. ರೂಪಾಯ ಈಸ್ ದ ಕರೆನ್ಸಿ ಆಫ್ ಇಂಡೋನೇಷ್ಯಾ. ದ ಬಾಲಿ ಡಿಕ್ಲರೇಷನ್ 2000, ಇದು ಪರಿಸರಕ್ಕೆ ಸಂಬಂಧಪಟ್ಟಂತೆ ಒಂದು ಡಿಕ್ಲರೇಷನ್, ಬಾಲಿ ಡಿಕ್ಲರೇಷನ್, ಹವಾಮಾನ ವೈಪರೀತ್ಯದ ಬಗ್ಗೆ, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್, ಹಸಿರುಮನೆ ಅನಿಲಗಳ ನಿಯಂತ್ರಣದ ಕುರಿತಾಗಿ, ಓಝೋನ್ ಪದರದ ರಕ್ಷಣೆಗೆ, ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನ ದಿನೇ ದಿನ ಏರಿಕೆಯಾಗುವುದನ್ನು ತಡೆಗಟ್ಟುವಂಥ ದೃಷ್ಟಿಯಿಂದ ಮಾಡಿಕೊಂಡಂಥ ಒಪ್ಪಂದ, ಡಿಕ್ಲರೇಷನ್ ಪರಿಸರಕ್ಕೆ ಸಂಬಂಧಪಟ್ಟದ್ದು ಬಾಲಿ ಡಿಕ್ಲರೇಷನ್. ಸೊ ಇಂಥ ಆಸಿಯಾನ್ ಸಮಿಟ್ ಆ್ಯಂಡ್ ಇಯರ್ ಇಂಡಿಯಾ ಆಸಿಯಾನ್ 2023 2023 ಹ್ಯಾಸ್ ಬೀನ್ ಸೆಲೆಬ್ರೇಟೆಡ್ ಆಸ್ ಇಂಡಿಯಾ ಆಸಿಯಾನ್ ಪಾರ್ಟ್ನರ್ಶಿಪ್ ಇಯರ್. ಈ ಆಸಿಯಾನ್ ಅಂತ ಇದೆ, 10 ಸದಸ್ಯ ರಾಷ್ಟ್ರಗಳಿದ್ದಾರೆ. ಬಟ್ ಇದರಲ್ಲಿ ಒಂದಿಷ್ಟು ಡೈಲಾಗ್ ಪಾರ್ಟ್ನರ್ಸ್ ಇದ್ದಾರೆ. ಆಸಿಯಾನ್ ರೀಜನಲ್ ಫಾರಮ್ ಅಂತ ಕರೀತಾರೆ, ಆಸಿಯಾನ್ ರೀಜನಲ್ ಫೋರಮ್ ಅಂತ ಕರೀತಾರೆ. ದೇರ್ ಆರ್ 21 ಮೆಂಬರ್ ಸ್ಟೇಟ್ಸ್, 21 ಡೈಲಾಗ್ ಪಾರ್ಟ್ನರ್ಸ್. ಇನ್ ದ್ಯಾಟ್ ಇಂಡಿಯಾ ಈಸ್ ಆಲ್ಸೋ ಒನ್. ಇದರಲ್ಲಿ ಭಾರತ ಕೂಡ ಒಂದು ಡೈಲಾಗ್ ಪಾರ್ಟ್ನರ್ಸ್ ಅಲ್ಲಿ. ಸೊ ಇಂಡಿಯಾ ಆಸಿಯಾನ್ ಪಾರ್ಟ್ನರ್ಶಿಪ್ ಇಯರ್ ಅಂತ 2023 ಸೆಲೆಬ್ರೇಟ್ ಮಾಡಿದ್ರು. G7 2023 G7 group of 7 highly industrialized, developed, super rich countries of the world ಅಂತ ಕರೀತಾರೆ. ಸೊ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಫ್ರಾನ್ಸ್, ಇಟಲಿ, ಜರ್ಮನಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್, ಇದೆಲ್ಲ ಇದರ ಕೆನಡಾ ಆರ್ ದ ಮೆಂಬರ್ ಸ್ಟೇಟ್ಸ್. ದೆರ್ ಆರ್ 7 members. ಸೊ 2023 ಸಮಿಟ್ಸು ಹಿರೋಶಿಮಾ, ಜಪಾನ್ನ ನಗರ ಹಿರೋಶಿಮಾ ಅಂದ ತಕ್ಷಣ ನಿಮ್ಗೆ ನೆನಪಾಗಬೇಕು 1945 ಆನ್ 6th of August ಮೊದಲ ನ್ಯೂಕ್ಲಿಯರ್ ಬಾಂಬ್ ಹಿರೋಶಿಮಾ ನಗರದ ಮೇಲೆ ಅದರ ಹೆಸರು ಸ್ಮಾಲ್ ಬಾಯ್ ಡ್ರಾಪ್ ಮಾಡಿದ್ರು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ.
ಹಿರೋಶಿಮಾದಲ್ಲಿ ನಡೆದರೆ 2024ರ G7 ಶೃಂಗಸಭೆ 2024 G7 ಶೃಂಗಸಭೆ ನಡೀಲಿಕ್ಕಿದೆ ಇಟಾಲಿ ದೇಶದಲ್ಲಿ. ಸೊ ಇಟಾಲಿ. ಆಮೇಲೆ 2023ರ ಬ್ಯಾಂಗ್ಳೂರ್ ಟೆಕ್ನಿಕಲ್ ಸಮಿಟ್ ಅಂತೇಳಿ ಆಯಿತು, BTS ಬ್ಯಾಂಗ್ಳೂರ್ ಟೆಕ್ ಸಮಿಟ್. ಇದರ ಮುಖ್ಯ ಘೋಷಣೆಯಾಗಿತ್ತು ಬ್ರೇಕಿಂಗ್ ದ ಬೌಂಡ್ರೀಸ್, ಎಲ್ಲ ಗಡಿಗಳನ್ನು ಮೀರಿ ನಾವು ಬೆಳಿಬೇಕು ಜಾಗತಿಕ ಮಟ್ಟದಲ್ಲಿ ಎನ್ನುವಂಥದ್ದು ಉದ್ದೇಶವಾಗಿತ್ತು. ಸೊ ಇತ್ತೀಚೆಗಷ್ಟೇ ಮೇಘನಾಥ್ ದೇಸಾಯಿರವರ, ನಾನು ಇದು ಹೇಳಿದ್ದೆ ಯಾವುದೋ ಪ್ರೀವಿಯಸ್ ಸೆಷನ್ನಲ್ಲಿ ಹೇಳಿದ್ದಿರಬೇಕು, ಐ ಜಸ್ಟ್ ಫರ್ಗಾಟ್ ಟು ಟೆಲ್ ದಿಸ್, ಈಗ ಹೇಳ್ತಾ ಇದ್ದೇನೆ. ಪಾವರ್ಟಿ ಆಫ್ ಪೊಲಿಟಿಕಲ್ ಇಕಾನಮಿ, ಹೌ ಇಕಾನಮೀಸ್ ಅಬಾಂಡನ್ಡ್ ದ ಪುವರ್ ಅನ್ನುವಂಥ ಒಂದು ಇಂಟ್ರೆಸ್ಟಿಂಗ್ ಆದಂಥ ಪುಸ್ತಕವನ್ನು ಮೇಘನಾಥ್ ದೇಸಾಯಿ ಅವರು ಬರೆದಿದ್ರು. ನಟ್ವರ್ ಸಿಂಗ್ ಪುಸ್ತಕದ ಬಗ್ಗೆ ನಾನು ಉಲ್ಲೇಖ ಮಾಡಿದ್ದೆ. ಈಗ ನಾನು ನೆಕ್ಸ್ಟ್ ಇಂಪಾರ್ಟೆಂಟ್ ಸೆಷನ್ನಿಗೆ ನಾನು ಹೋಗ್ತಾ ಇದ್ದೇನೆ, ದ್ಯಾಟ್ ಈಸ್ ಅವಾರ್ಡ್ಸ್ ಆ್ಯಂಡ್ ಆನರ್ಸ್, ಪ್ರಶಸ್ತಿಗಳು. ಅವಾರ್ಡ್ಸ್ ಆ್ಯಂಡ್ ಆನರ್ಸ್. ಸೊ ನಾನು ಇದು ಒಂದು ವೆರಿ ಇಂಪಾರ್ಟೆಂಟ್ ಏರಿಯಾ ಆಫ್ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳಲ್ಲಿ ಬಹಳ ಮುಖ್ಯವಾದಂಥ ಒಂದು ಕ್ಷೇತ್ರ ಅಂತ ಹೇಳಿದರೆ ಅವಾರ್ಡ್ಸ್ ಆ್ಯಂಡ್ ಆನರ್ಸ್. ವೆನ್ ಐ ಸೇ ಅವಾರ್ಡ್ಸ್ ಆ್ಯಂಡ್ ಆನರ್ಸ್, ಇದರಲ್ಲಿ ಮೂರು ಮುಖ್ಯ ವಿಚಾರಗಳಿವೆ, ಎರಡು ವಿಚಾರಗಳಿವೆ. ಒಂದು ನ್ಯಾಷನಲ್ ಅವಾರ್ಡ್, ಮೂರು. ಒಂದು ರಾಜ್ಯ ಮಟ್ಟದಲ್ಲಿ ಕೊಡುವಂಥ ಅವಾರ್ಡ್ಸ್ಗಳು, ಇನ್ನೊಂದು ರಾಷ್ಟ್ರ ಮಟ್ಟದಲ್ಲಿ ಕೊಡುವಂಥ ಅವಾರ್ಡ್ಸ್ಗಳು, ಮೂರನೇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಡುವಂಥ ಅವಾರ್ಡ್ಸ್ಗಳು. ನಾನು ಇಲ್ಲಿ ಇವತ್ತು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಅವಾರ್ಡ್ಸ್ಗೆ ಕೆಲವೊಂದು ಉದಾಹರಣೆಗಳನ್ನು ಕೊಡ್ತೇನೆ. 2023 ನ್ಯಾಷನಲ್ ಫಿಲ್ಮ್ ಫೇರ್. ಸೊ ಒಂದು ಸಿನಿಮಾ ಕ್ಷೇತ್ರದಲ್ಲಿ ಇಂಡಿಯಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ಸ್, ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ಸ್, ಆಮೇಲೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಆಸ್ಕರ್ ಅವಾರ್ಡ್ಸ್ ಅಂತ 4 ಬರ್ತದೆ. ಇದು ಸಿನಿಮಾ ಕ್ಷೇತ್ರದಲ್ಲಿ ಕೊಡುವಂಥ ಬಹಳ ಪ್ರಮುಖವಾದಂಥ ಪ್ರಶಸ್ತಿಗಳು. ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ 2023 ದ ಬೆಸ್ಟ್ ಅವಾರ್ಡೆಡ್ ಫಿಲ್ಮ್ ಅಂತ ಆಯ್ಕೆ ಮಾಡಿದ್ದು RRR ಅನ್ನು. RRR ಬೆಸ್ಟ್ ಆ್ಯಕ್ಟರ್ ಅಲ್ಲು ಅರ್ಜುನ್, ಅವನ ಸಿನಿಮಾ ಪುಷ್ಪ, ಇದ್ರ ಬಗ್ಗೆ ನೀವೆಲ್ಲ ತುಂಬ ಈ ಹಾಡು ಫೇಮಸ್ ಆಗಿತ್ತು. ಆಮೇಲೆ ಬೆಸ್ಟ್ ಆ್ಯಕ್ಟ್ರೆಸ್ ಅಂತ ಪಲ್ಲವಿ ಜೋಶಿ ಕಾಶ್ಮೀರಿ ಫೈಲ್ನಲ್ಲಿ ಆ್ಯಕ್ಟ್ ಮಾಡಿದ್ದು ಅವಾರ್ಡ್ಗಳನ್ನು ನೀಡಲಾಗಿದೆ. 2023 ಪದ್ಮಭೂಷಣ್ SL ಭೈರಪ್ಪ ಮತ್ತು ಸುಧಾಮೂರ್ತಿ ಕರ್ನಾಟಕದವರು ಪದ್ಮಭೂಷಣ್ ಪ್ರಶಸ್ತಿಯನ್ನು ಪಡೆದರೆ, ಪದ್ಮವಿಭೂಷಣ್ ಪ್ರಶಸ್ತಿಯನ್ನು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರದ ಮಾಜಿ ಸಚಿವರಾದಂಥ SM ಕೃಷ್ಣ ಅವರಿಗೆ ನೀಡಲಾಗಿತ್ತು. ಕ್ಯಾನ್ಸರ್ ಸ್ಪೆಷಲಿಸ್ಟ್ ರವಿ ಕಣ್ಣನ್ ಆಫ್ ಅಸ್ಸಾಂ ಹ್ಯಾಸ್ ಗಾಟ್ 2023 ರಾಮನ್ ಮ್ಯಾಗ್ಸೆಸೆ ಅವಾರ್ಡ್. ಈ ಪ್ರಶಸ್ತಿಯನ್ನು ಭಾರತಕ್ಕೆ ತಂದುಕೊಟ್ಟಿದ್ರು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಐ ಆಮ್ ಟೆಲಿಂಗ್, ಕರ್ನಾಟಕದ 3 ಮಂದಿ, ಒಂದು ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಕನ್ನಡಿಗ KV ಸುಬ್ಬಣ್ಣ. ನೀವೆಲ್ಲ ಕೇಳಿದ್ದೀರಿ, ರಂಗ ಕ್ಷೇತ್ರದಲ್ಲಿ ನಾಟಕದಲ್ಲಿ ಹೆಗ್ಗೋಡು ನೀನಾಸಂ ನಾಟಕ ತಂಡವನ್ನು ಕಟ್ಟಿದಂಥ KV ಸುಬ್ಬಣ್ಣ ಮತ್ತು ಖ್ಯಾತ ವ್ಯಂಗ್ಯಚಿತ್ರಗಾರ RK ಲಕ್ಷ್ಮಣ್, ನ್ಯೂಸ್ ಪೇಪರ್ ಕಾಮನ್ ಮ್ಯಾನ್ನಲ್ಲಿ, ಇಲಸ್ಟ್ರೇಟೆಡ್ ವೀಕ್ಲಿ ಮತ್ತು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕಾಮನ್ ಮ್ಯಾನ್ ಅನ್ನುವಂಥ ಟೈಟಲ್ನಲ್ಲಿ ವ್ಯಂಗ್ಯಚಿತ್ರಗಳನ್ನು ಮಾಡ್ತಾ ಇದ್ದಂಥ RK ಲಕ್ಷ್ಮಣ್ ಮತ್ತು ಹರೀಶ್ ಹಂದೆ 3 ಜನ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಪಡೆದಂಥ ಕನ್ನಡಿಗರಾಗಿದ್ದಾರೆ. 2023 ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ 2023ನಲ್ಲಿ ಕೊಟ್ಟಿದ್ದರೂ ಕೂಡ ಆ ಪ್ರಶಸ್ತಿ ಆಯ್ಕೆ ಮಾಡಿದ್ದು 2021ಗೆ ಬಾಲಿವುಡ್ ಹಿರಿಯ ನಟಿ ವಾಹಿದಾ ರೆಹಮಾನ್ ಅವರಿಗೆ ಈ ದಾದಾ ಸಾಹೇಬ್ ಫಾಲ್ಕೆ ಸಿನಿಮಾ ರಂಗದಲ್ಲಿ ನೀಡುವಂಥ ಅತ್ಯುನ್ನತವಾದಂಥ ಪ್ರಶಸ್ತಿ. ಕ್ರೀಡಾ ರಂಗದಲ್ಲಿ ಧ್ಯಾನ್ ಚಂದ್ ಖೇಲ್ ರತ್ನ, ವಿಜ್ಞಾನ ವಿಭಾಗದಲ್ಲಿ ಶಾಂತಿ ಸ್ವರೂಪ್ ಭಟ್ನಾಗರ್ ಅವಾರ್ಡ್, ಸಾಹಿತ್ಯ ಕ್ಷೇತ್ರದಲ್ಲಿ ಜ್ಞಾನಪೀಠ, ಸಿವಿಲಿಯನ್ ಅವಾರ್ಡ್ ಅಂತ ಭಾರತ ರತ್ನ ಮತ್ತು ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರಮುಖವಾದಂಥ ಪ್ರಶಸ್ತಿಗಳಿವೆ. 2023 ನೊಬೆಲ್ ಪ್ರಶಸ್ತಿಗಳನ್ನೆಲ್ಲ ಅನೌನ್ಸ್ ಮಾಡಿದ್ದಾರೆ. 2020 ತುಂಬ ಪ್ರಶಸ್ತಿಗಳಿವೆ. ನೀವು ಗೂಗಲಿಗೆ ಹೋಗಿ ನೊಬೆಲ್ ಅವಾರ್ಡ್ ವಿನ್ನರ್ಸ್ 2023 ಅಂತ ಹಾಕಿದರೆ ಯು ವಿಲ್ ಗೆಟ್ ಎ ಲಿಸ್ಟ್ ಆಫ್ ಇಟ್. ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗ್ತದೆ, ಎಲ್ಲರೂ ಮುಖ್ಯ ಆಗ್ತಾರೆ. ಬಟ್ ನಾನಿಲ್ಲಿ ನಿಮಗೆ ಮೆನ್ಷನ್ ಮಾಡ್ತಾ ಇರುವಂಥದ್ದು ನೊಬೆಲ್ ಪ್ರಶಸ್ತಿ ಶಾಂತಿ ಪುರಸ್ಕಾರ 2023 ನೊಬೆಲ್ ಶಾಂತಿ ಪುರಸ್ಕಾರವನ್ನು ಇರಾನಿಯನ್ ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್ ಆ್ಯಂಡ್ ವಿಮೆನ್ ರೈಟ್ಸ್ ಆಕ್ಟಿವಿಸ್ಟ್
ಇರಾನಿನ ಮಹಿಳಾ ಮತ್ತು ಮಾನವ ಹಕ್ಕುಗಳ ಕಾರ್ಯಕರ್ತೆ ನರ್ಗೀಸ್ ಮೊಹಮ್ಮದಿ ಅವರಿಗೆ ನೀಡಿ ಗೌರವಿಸಲಾಗಿದೆ. ಇರಾನ್ನಲ್ಲಿ ಮಾನವ ಹಕ್ಕುಗಳ ಕುರಿತಾಗಿ, ಮಹಿಳಾ ಹಕ್ಕುಗಳ ಕುರಿತಾಗಿ ಜಾಗೃತಿ ಮೂಡಿಸುವುದರ ಜೊತೆಗೆ ಮಾನವ ಹಕ್ಕುಗಳ, ಮಹಿಳಾ ಹಕ್ಕುಗಳ ಉಲ್ಲಂಘನೆ ಘಟನೆಯ ವಿರುದ್ಧ ಧ್ವನಿ ಎತ್ತಿದಂಥ ಧೀರವಾದ ಮಹಿಳೆ ನರ್ಗೀಸ್ ಮೊಹಮ್ಮದಿ. 2022ರ ಸರಸ್ವತಿ ಸಮ್ಮಾನನ್ನು ಶಿವಶಂಕರಿ ಅವರಿಗೆ ನೀಡಲಾದರೆ 2023ರ ಬಹಳ ಮುಖ್ಯವಾದಂಥ ಬೂಕರ್ ಪ್ರೈಸ್, ಲಿಟ್ರರಿ ಅವಾರ್ಡ್ ಇದನ್ನು ಕರೀತಾರೆ, ಬೂಕರ್ ಪ್ರೈಸ್, ಇದನ್ನು ನಾವೆಲಿಸ್ಟ್ ಆಫ್ ಐರ್ಲೆಂಡ್ ಪೌಲ್ ಲಿಂಚ್ ಅವರಿಗೆ ನೀಡಲಾಗಿದೆ. ಅವರ ಪುಸ್ತಕ ಪ್ರಾಫೆಟ್ ಸಾಂಗ್. 2023ರ ಮಿಸ್ ಯೂನಿವರ್ಸ್ ಪ್ರಶಸ್ತಿ, ಭುವನ ಸುಂದರಿ ಪ್ರಶಸ್ತಿಯನ್ನು ಶೈನೆಸ್ ಪೆಲಾಸಿಯಸ್, ಶೈನೆಸ್ ಶೈನೆಸ್ Palacios has got 2023 Miss Universe. ಇವರು ಲ್ಯಾಟಿನ್ ಅಮೆರಿಕನ್ ಕಂಟ್ರಿ ನಿಕರಾಗುವಾದ ಮಹಿಳೆ ಅಂತ. Let me come to the last part of this current affairs, today's session. ಇವತ್ತಿನ ಕೊನೆಯ ಭಾಗಕ್ಕೆ ನಾನು ಬರ್ತಾ ಇದ್ದೇನೆ. That is something related to banking sector. ಇತ್ತೀಚಿನ ಬ್ಯಾಂಕ್ ಎಕ್ಸಾಮ್ ಬರೆಯೋರ ಸಂಖ್ಯೆ ಕೂಡ ಬಹಳ ಇರೋದ್ರಿಂದ ಒಂದು ಸಮ್ ಮಾಡೆಲ್ ಕ್ವೆಶನ್ಸ್ ರಿಲೇಟೆಡ್ ಟು ಬ್ಯಾಂಕಿಂಗ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನಿಂಗ್. ಒನ್ ಆಫ್ ದ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಇತ್ತೀಚೆಗಷ್ಟೇ ಜೀವನ್ ಧಾರ ಪೆನ್ಷನ್ ಪಡೆಯುವಂಥ ಉದ್ಯೋಗಿಗಳಿಗೆ ಒಂದು ಸ್ಪೆಷಲ್ ಸೇವಿಂಗ್ಸ್ ಅಕೌಂಟ್ಸನ್ನು ಕ್ರಿಯೇಟ್ ಮಾಡ್ತು. ಅದರ ಹೆಸರು ಜೀವನ್ ಧಾರ. ಇದನ್ನು ಯಾವ ಬ್ಯಾಂಕ್ ಆರಂಭಿಸ್ತು ಅಂತ ಕೇಳಿದರೆ ಕೆನರಾ ಬ್ಯಾಂಕ್. ಸೊ ಕೆನರಾ ಜೀವನ್ ಧಾರ ಎನ್ನುವಂಥ ಒಂದು ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ತು. ದ ಹೈಯೆಸ್ಟ್ ಪೇಯ್ಡ್ CEO, ಬ್ಯಾಂಕ್ CEO 2023ರಲ್ಲಿ ಅತ್ಯಂತ ಹೆಚ್ಚು ವೇತನವನ್ನು ಪಡೆದಂಥ CEO ಆಗಿ ಜಗದೀಶನ್ ಅವರು ಆಯ್ಕೆಯಾಗಿದ್ದರು. ಅವರು ಈಸ್ ದ CEO ಆಫ್ HDFC ಬ್ಯಾಂಕ್. ಇತ್ತೀಚೆಗಷ್ಟೇ ಯೂನಿಯನ್ ಮಿನಿಸ್ಟರ್ ಫಾರ್ ಎಜುಕೇಷನ್, ಕೇಂದ್ರದ ಶಿಕ್ಷಣ ಸಚಿವರಾಗಿರುವಂಥ ಧರ್ಮೇಂದ್ರ ಪ್ರಧಾನ್ ಅವರು ಒಂದು ಮಿಷನ್ ಮಾಳವೀಯ ಅನ್ನುವಂಥ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡ್ತಾರೆ. ಆ್ಯಂಡ್ ದ ಪ್ರೋಗ್ರಾಮ್ ಈಸ್ ಏಮಿಂಗ್ ಎಟ್ ಪ್ರೊವೈಡಿಂಗ್ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಫಾರ್ ಟೀಚರ್ಸ್ ಅಕ್ರಾಸ್ ದ ಕಂಟ್ರಿ. ಇಡೀ ದೇಶಾದ್ಯಂತ ಟೀಚರ್ಸ್ಗಳಿಗೆಲ್ಲ ಒಂದು ಕೌಶಲಗಳನ್ನು ಕೊಡುವಂಥ, ಅವರಲ್ಲಿ ಆ ಕಲೆಯನ್ನು ಹೆಚ್ಚಿಸುವಂಥ ಒಂದು ಕಾರ್ಯಕ್ರಮವಾಗಿತ್ತು. ಇಂಡಿಯಾಸ್ ಫಸ್ಟ್ UPI ATM ಲಾಂಚ್ಡ್ ಬೈ ಹಿತಾಚಿ ಪೇಮೆಂಟ್ ಸರ್ವಿಸಸ್ ಇನ್ ಕೊಲಾಬರೇಷನ್ ವಿತ್ NPCI, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ತೀರಾ ಇತ್ತೀಚೆಗೆ ಭಾರತದ ಮೊದಲ UPI ATM ಅನ್ನು ಹಿತಾಚಿ ಪೇಮೆಂಟ್ ಸರ್ವಿಸಸ್ ಭಾರತದ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಜೊತೆಗೂಡಿ ಆರಂಭಿಸಿತು ಅಂಥೇಳಿ. ಇತ್ತೀಚೆಗಷ್ಟೇ ಇಂಡಿಯನ್ ಬ್ಯಾಂಕ್ IB ಸಾಥಿ ಎನ್ನುವಂಥ ಎಕ್ಸ್ಟೆಂಡೆಡ್ ಫಿನಾನ್ಷಿಯಲ್ ಇನ್ಕ್ಲೂಷನ್ ಸರ್ವಿಸ್ ಪ್ರೋಗ್ರಾಮನ್ನು ಕೂಡ ಲಾಂಚ್ ಮಾಡ್ತು. ಯೂನಿಯನ್ ಫೈನಾನ್ಸ್ ಮಿನಿಸ್ಟ್ರಿ, ಕೇಂದ್ರ ಹಣಕಾಸು ಸಚಿವಾಲಯ ಭಾರತದ GDP ಗ್ರೋತ್ ರೇಟನ್ನು 2024ರ ಫೈನಾನ್ಷಿಯಲ್ ಇಯರ್ನಲ್ಲಿ 6.5% ಪ್ರೆಡಿಕ್ಟ್ ಮಾಡಿದೆ. ವೆರಿ ರೀಸೆಂಟ್ಲಿ ಅಶೋಕ್ ವಾಸ್ವಾನಿ ಅನ್ನುವರು ಹ್ಯಾಸ್ ಬಿಕಮ್ ದ CEO ಆಫ್ ಕೋಟಕ್ ಮಹೀಂದ್ರಾ ಬ್ಯಾಂಕ್. ಸೊ ನ್ಯಾಷನಲೈಸ್ಡ್ ಬ್ಯಾಂಕ್ನ ಮುಖ್ಯಸ್ಥರು CEO ಚೇಂಜ್ ಆದ ತಕ್ಷಣ ಅದನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಬೇಕು. ದಿಸ್ ಈಸ್ ಸ್ಪೆಷಲಿ ಫಾರ್ ಬ್ಯಾಂಕಿಂಗ್ ಎಕ್ಸಾಮ್ ಆಸ್ಪಿರೆಂಟ್ಸ್. ಯಾರು ಬ್ಯಾಂಕ್ ಪರೀಕ್ಷೆ ಬರೀತೀರಿ ಅವರಿಗೆ ಇರುವಂಥ ಇದು ಒಂದು ಏರಿಯಾ. ಆಮೇಲೆ ಇದು ಬೇರೆಯವ್ರಿಗೆ ಕೂಡ ಬೇಕಾಗುತ್ತೆ, ಬಟ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಸ್ ರೀಚ್ಡ್ ಆನ್ ಅಗ್ರಿಮೆಂಟ್ ವಿತ್ ಬ್ಯಾಂಕ್ ಆಫ್ ಇಂಗ್ಲೆಂಡ್ in order to clear bond clearing settlement. ಸೊ ಬಾಂಡ್ ಕ್ಲಿಯರಿಂಗ್ ಸೆಟಲ್ಮೆಂಟಿಗಾಗಿ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಒಟ್ಟಿಗೆ ಒಂದು ಟೈಅಪ್ ಮಾಡ್ಕೊಳ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವೆರಿ ರೀಸೆಂಟ್ಲಿ ಹ್ಯಾಸ್ ರೈಸ್ಡ್
the UPI limit to healthcare and education to ₹5 lakhs. ಸೊ UPI ಲಿಮಿಟನ್ನು ಹೆಲ್ತ್ ಕೇರ್ ಮತ್ತು ಎಜುಕೇಷನ್ ಈ ಎರಡು ಕಾರಣಕ್ಕೆ 5 ಲಕ್ಷ ಮಿತಿಗೆ ಹೆಚ್ಚಿಸಿದೆ. ಸೊ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಡೇ is something related to environment, significant days. So ಡಿಸೆಂಬರ್ ತಿಂಗಳಲ್ಲಿ, ಸೊ if you are very particular about it, significant days, ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವ ಯಾವ ತಿಂಗಳು, ಆ ತಿಂಗಳಲ್ಲಿ ಇರುವಂಥ ಇಂಪಾರ್ಟೆಂಟ್ ದಿನಗಳು, ಅದರ ಹಿಂದಿನ ತಿಂಗಳಿನ ಇಂಪಾರ್ಟೆಂಟ್ ದಿನಗಳು ಮತ್ತು ಮುಂದಿನ ತಿಂಗಳ ಇಂಪಾರ್ಟೆಂಟ್ ದಿನಗಳನ್ನು ನೋಡ್ಕೊಂಡಿರಿ, ಟು ಬಿ ಇನ್ ದ ಸೇಫರ್ ಸೈಡ್ ಅಲಾಂಗ್ ವಿತ್ ಅದರ್ ಇನ್ಫಾರ್ಮೇಷನ್ಸ್. ಇದನ್ನು ಪರ್ಟಿಕ್ಯುಲರ್ ಆಗಿ ನೋಡ್ಕೊಂಡಿರಿ. ಸೊ ಡಿಸೆಂಬರ್ 14th ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಡೇ ಅಂತ ಸೆಲೆಬ್ರೇಟ್ ಮಾಡಿದ್ರು. ಸೊ ವಿ ಹ್ಯಾವ್ ಸ್ಟಾರ್ಟೆಡ್ ಡಿಸೆಂಬರ್ 1 ಏಡ್ಸ್ ಪ್ರಿವೆನ್ಷನ್ ಡೇ, ಡಿಸೆಂಬರ್ 2 ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಡೇ, ಆಂಟಿ ಸ್ಲೇವರಿ ಡೇ, ಕಂಪ್ಯೂಟರ್ ಲಿಟ್ರಸಿ ಡೇ, December 4th National Navy Day, December 10th International Human Rights Day, December 14th National Energy Conservation Day, December 18th Minority Rights Protection Day, December 22nd Mathematicians Day, the birthday of the legendary mathematician of India Srinivasan Ramanujan. 23rd of December Farmers Day, birthday of Chaudhary Charan Singh, a great agricultural agricultural reformer, farmer and a politician, Chaudhary Charan Singh. So he was the Prime Minister of India for a very short period, for about 6 months, but he did not face even a single day parliamentary session. Chaudhary Charan Singh. So Farmers Day, 25th of December, Atal Bihari Vajpayee's birthday, 25th of December, that is today. That is Good Governance Day. Good Governance Day. ಸೊ ಈ ತಿಂಗಳು ಜನವರಿ ತಿಂಗಳು ಮತ್ತು ನವೆಂಬರ್ ತಿಂಗಳು, ನೀವು ಜನವರಿಲಿ ಎಕ್ಸಾಮ್ ಬರೀತೀರಾದರೆ ಜನವರಿ, ಫೆಬ್ರವರಿ, ಡಿಸೆಂಬರ್ ಕನಿಷ್ಠ ನೋಡ್ಕೊಂಡಿರಬೇಕು ಸಿಗ್ನಿಫಿಕೆಂಟ್ ಡೇಸ್. ವೆರಿ ರೀಸೆಂಟ್ಲಿ ಒನ್ ಆಫ್ ದ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಆಫ್ ಇಂಡಿಯಾ ಹ್ಯಾಸ್ ಸ್ಟಾರ್ಟೆಡ್ ನಾರಿ ಶಕ್ತಿ, ಎ ಸೇವಿಂಗ್ಸ್ ಅಕೌಂಟ್ ಫಾರ್ ವಿಮೆನ್, ಎ ಸ್ಪೆಷಲ್ ಸೇವಿಂಗ್ಸ್ ಅಕೌಂಟ್ ಫಾರ್ ವಿಮೆನ್, Nari Shakti. Which bank has launched this? This was launched by Bank of India. Bank of India. This is very short information related to banking sector, especially for banking exam aspirant. So ಇಲ್ಲಿಗೆ ಈ ಎರಡು ಕರೆಂಟ್ ಅಫೇರ್ಸ್ ಸೆಷನ್ ಅನ್ನು ನಾನು ಮುಗಿಸ್ತಾ ಇದ್ದೇನೆ. ಇನ್ ಫ್ಯೂಚರ್ ಐ ವಿಲ್ ಕಮ್ ಅಂಡ್ ಟೇಕ್ ಫ್ಯೂ ಮೋರ್ ಸೆಷನ್ಸ್ ಆನ್ ಕರೆಂಟ್ ಅಫೇರ್ಸ್. ಸಾಧ್ಯ ಆದರೆ ಕರ್ನಾಟಕ ಸ್ಪೆಸಿಫಿಕ್ ಕರೆಂಟ್ ಅಫೇರ್ಸ್ ಕಡೆ ಕೂಡ ಗಮನ ಹರಿಸೋಣ. But we are at the end of this year 2023. So many events had happened in this year, and ಅದೇನೇ ಇರಲಿ, ಒಳ್ಳೆ ಸುದ್ದಿಗಳಿರಲಿ, ಕೆಟ್ಟ ಸುದ್ದಿಗಳಿರಲಿ, year is over. We are at the end. ಮುಂಬರುವ ವರ್ಷ 2024 wish you all a very best, very successful, very memorable and a very entertaining 2024 ahead. ನಿಮಗೆಲ್ಲರಿಗೂ ಶುಭವಾಗಲಿ. ಹೊಸ ವರ್ಷ ಬರ್ತಾ ಇರುವಂಥ ಹೊಸ ವರ್ಷಕ್ಕೆ ಶುಭಾಶಯಗಳನ್ನು ಕೋರ್ತಾ, ನೀವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಗಮನ ಹರಿಸಿ, ಅದರಲ್ಲಿ ಶ್ರದ್ಧೆಯಿಂದ ತೊಡಗಿಸಿಕೊಳ್ಳಿ ಮತ್ತು ಸಕ್ಸಸ್ಸು ನಿಮ್ಮದಾಗಲಿ, ಸಕ್ಸಸ್ ನಿಮ್ಮದು, ಯಶಸ್ಸು ನಿಮ್ಮದಾಗಲಿ ಅನ್ನುವಂಥ ಶುಭ ಹಾರೈಕೆಗಳನ್ನು ಮಾಡ್ತಾ ಈ ಸೆಷನನ್ನು ಕೊನೆಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.